ತನ್ನ ಧರ್ಮದ ಪ್ರಕಾರವಾಗಿರುವಂತಹ ಆಚರಣೆಗಳ ಪ್ರತೀತಿ ಅವನಿಗೆ ಶ್ರೇಷ್ಠ ಆದರೆ ಅದು ಮತ್ತೊಬ್ಬನಿಗೆ ಶ್ರೇಷ್ಠ ಆಗಬಾರ್ದು ಅಂತೇನಿಲ್ಲ, ಅಥವಾ ಆಗಬೇಕು ಅಂತೇನಿಲ್ಲ. ಅದೇ ಆಚರಣೆಗಳೇ ಘರ್ಷಣೆಗೆ ಕಾರಣ ಆಗ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ನೋಡಿ, ಭಾವೈಕ್ಯ ಯಾವಾಗ ಮೂಡ್ತದೆ ಅಂದರೆ, ನನಗೂ ಮನಸ್ಸಿದ್ದಾಗೆ ಅವನಿಗೂ ಒಂದು ಮನಸ್ಸು ಅಂತ ಹೇಳುವಂಥದ್ದು ಉಂಟು ಹೇಳುವಂಥದ್ದು ಮೂಡಬೇಕು. ಆಮೇಲೆ ನನ್ನ ಆಚಾರ ವಿಚಾರಗಳು ನನಗೆ ಎಷ್ಟು ಶ್ರೇಷ್ಠತೆಯೋ ಅವನ ಆಚಾರ ವಿಚಾರಗಳು ಅವನಿಗೂ ಕೂಡ ಅಷ್ಟೇ ಶ್ರೇಷ್ಠತೆ ಹೇಳುವಂಥದ್ದು ನನಗೆ ಭಾವನೆಯಲ್ಲಿ ಮೂಡಬೇಕು. ಅದು ಸರಿ ಇದೆಯೋ ತಪ್ಪು ಇದೆಯೋ ಅದೆಲ್ಲ ಸೆಕೆಂಡರಿ. ಅದೆಲ್ಲ ವಿಚಾರಣೆ ಮಾಡುವಂಥ ನನಗೆ ಇಲ್ಲ ಅಲ್ಲ ಇದು ಹೊಣೆಗಾರಿಕೆ. ಯಾರದ್ದಾದರೂ ವಿಚಾರಣೆ ಮಾಡುವ ಹೊಣೆಗಾರಿಕೆ ನಂದುಂಟ? ಇಲ್ಲ. ನನಗೆ ಇಲ್ಲಿರೋ ಹೊಣೆಗಾರಿಕೆ ಏನು ಅಂದರೆ, ನಿನ್ನಂತೆ ಬೇರೆಯವರನ್ನು ಕೂಡ ಗೌರವಿಸಿ ಹೇಳುವಂಥ ಹೊಣೆಗಾರಿಕೆ ಇರುವಂಥದ್ದು. ಈ ಉಸಾಬರಿ ನನಗೆ ಯಾಕೆ? ಅವನ ಆಚರಣೆ ಸರಿ ಇಲ್ಲ, ನನ್ನ ಆಚರಣೆಯೇ ಸರಿ. ನಿನಗೆ ಆಚರಣೆ ಎಲ್ಲ ಇಲ್ಲಿ ಇದರಲ್ಲಿ ರೋಡಿನ ಮೇಲೆ ತರಲಿಕ್ಕೆ ಹೇಳಿದ್ಯಾರು?